ಮಾಡಿದೀವಿ. ಆದರೂ ಬಿಜೆಪಿಯವರು ನಿನ್ನೆ ಅಶೋಕ ಹೇಳ್ತಾ ಇದ್ದಾರೆ ಸಾಲದ ರಾಮಯ್ಯ. ಹಾಗಾದ್ರೆ ರಾಮಯ್ಯ ಅಲ್ಲ, ಅನ್ನದ ರಾಮಯ್ಯ. ಹೌದಲ್ವೇಂದ್ರೆ 5 kg ಅಕ್ಕಿ ಫ್ರೀಯಾಗಿ ಕೊಟ್ಟವ್ರು ಯಾರು? ಇನ್ನ 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಟ್ಟವ್ರು ಯಾರು? ಸಿದ್ದರಾಮಯ್ಯ. ಮತ್ತೆ ಸಾಲದ ಸಿದ್ದರಾಮಯ್ಯ ಹೆಂಗಾಯ್ತು? ನೀವು ಯಾರಾದ್ರೂ 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ. 200 ಯೂನಿಟ್ ವರೆಗೆ ಕರೆಂಟ್ ಕೊಡ್ತೀವಿ. ಯಾರಾದ್ರೂ ಕರೆಂಟ್ ಬಿಲ್ ಕೊಡ್ತೀರಾ? ಯಾರು ಕರೆಂಟ್ ಬಿಲ್ ಕೊಡಂಗಿಲ್ಲ. ಯಾರಿಗಾರು ಲಂಚ ಕೊಡ್ತೀರಾ? ಯಾರಿಗೂ ಕೊಡಂಗಿಲ್ಲ. ಗೃಹ ಜ್ಯೋತಿ 1,26,00,000 ಜನರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ. ಇದ್ರಲ್ಲಿ ಲಂಚ ಕೊಡ್ತಾರ? ಹೆಣ್ಮಕ್ಳು ಇದಾರ ಇಲ್ಲಿ? ಏನಮ್ಮ? ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಯಾರು ಕೂಡ 5 ಪೈಸೆ ಕೊಡೋಗಿಲ್ಲ. ಮಧ್ಯವರ್ತಿಗಳ ಹಾವಳಿ ಇಲ್ಲ. ಈಗ ನಮ್ಮಲ್ಲಿ ತಹಸೀಲ್ದಾರ್ ಕಚೇರಿಗೆ ಹೋಗ್ತಾರೆ, ನಾನು ಇದು ಮಾಡಿಸ್ಕೊಡ್ತೀನಿ, ಎಂತದು ಕೆಲಸ ಮಾಡಿಸ್ಕೊಡ್ತೀನಿ, ದುಡ್ಡು ಕೊಡಿ ಅಂತ ವಸೂಲು ಮಾಡ್ತಿರ್ತಾರೆ. ಆತರ ಇದೆಯಾ ಈಗ ಇಲ್ಲಿ? ನಮ್ಮ ಸರ್ಕಾರದಲ್ಲಿ ಯಾವತ್ತೂ ಇಲ್ಲ. ಆಮೇಲೆ ಇವ್ರಿಗೆಲ್ಲ ತಾಂಡಗಳಿಗೆಲ್ಲ ಅವುಗಳನ್ನ ಕ್ರಾಮ್ಗಳನ್ನಾಗಿ ಮಾಡ್ತಾ ಇದೀವಿ. ವಾಸಿಸುವನೇ ಮನೆ ಒಡೆಯ. ಹೇಗೆ ಉಳುವವನೇ ಮನೆ ಜಮೀನ ಒಡೆಯ ಆಗ್ತಾ ಇದ್ದ, ಹಾಗೆ ವಾಸಿಸುವನೇ ಮನೆ ಒಡೆಯ ಅಂತಕ್ಕಂಥ ಮಾಡ್ತಾ ಇದ್ದೀವಿ. ಅದಲ್ಲದೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಮಗೆ ಓಟ್ ಹಾಕ್ಬೇಕು, ಇಲ್ಲ ಬಿಜೆಪಿ ಅವ್ರಿಗೆ ಓಟ್ ಹಾಕ್ಬೇಕು? ಏನ್ರಿ ಸಮರ್ಥವಂತಪ್ಪ, ವಿದ್ಯಾವಂತ ಯುವಕ ಅವರು ನಿಮ್ಮ ಕೆಲಸಗಳನ್ನ ಮಾಡಿಕೊಡ್ಲಿಕ್ಕೆ ಯಾವತ್ತೂ ಕೂಡ ತಯಾರಾಗಿದ್ದಾರೆ. ಜನಪ್ರತಿನಿಧಿ ಆಗ್ತಕ್ಕಂಥವ್ರು ಜನರ ಮಧ್ಯದಲ್ಲಿರ್ಬೇಕು, ಜನರ ಜೊತೆ ಇರಬೇಕು, ಜನಪರವಾಗಿರ್ಬೇಕು. ಅಂತ ವ್ಯಕ್ತಿ ಸಮರ್ಥನನ್ನ ನಿಲ್ಲಿಸಿದ್ದೇವೆ. 9ನೇ ತಾರೀಕು. ನಿನ್ನ ನಂಬರ್ ಎಷ್ಟು? ಇವ್ರ ಕ್ರಮ ಸಂಖ್ಯೆ 3. ಊರಿಗೆಲ್ಲ ನೀರು. ಹಸ್ತದ ಗುರುತಿಗೆ ಓಟ್ ಹಾಕೋದ್ರ ಮೂಲಕ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ಲಿಕ್ಕೆ ಕೊಟ್ಟಿದ್ರು. ಭರವಸೆಗಳನ್ನ ಈಡೇರಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಯಾಕಂದ್ರೆ ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳು. ಆದ್ರೆ ಅವರು 4 ವರ್ಷ ಸರ್ಕಾರದಲ್ಲಿ ಇದ್ರೂ ಕೂಡ 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ಎಷ್ಟು? 10% ಈಡೇರಿಸಲಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತಕ್ಕಂಥ ಪಕ್ಷ. ಏನ್ ಜನರಿಗೆ ಮಾತು ಕೊಟ್ಟಿರ್ತೀವಿ, ಆ ಮಾತನ್ನ ಎಷ್ಟೇ ಕಷ್ಟ ಆದ್ರೂ ಕೂಡ ಈಡೇರಿಸ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಆಗ 165 ಭರವಸೆಗಳನ್ನು ಕೊಟ್ಟಿದ್ದೆ.
ಜನರಿಗೆ ನಮ್ಮ ಮ್ಯಾನಿಫೆಸ್ಟೋ ಮೂಲಕ 165 ಭರವಸೆಗಳನ್ನು ಕೊಟ್ಟಿದ್ದರು. 158 ಭರವಸೆಗಳನ್ನ ಈಡೇರಿಸ್ತವೆ. ಇನ್ನು ಅದಲ್ಲದೆ 30 ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಕೊಟ್ಟಿದ್ದವು. ಆ ಕಾರ್ಯಕ್ರಮಗಳನ್ನು ಕೂಡ ಈಡೇರಿಸ್ತವೆ. ಮತ್ತೆ 2023ರಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಕೊಟ್ಟಿರ್ತಕ್ಕಂಥ ಅನೇಕ ಭರವಸೆಗಳನ್ನ ನಾವು ಈಡೇರಿಸಿದ್ದೀವಿ. ಈಗ ಇನ್ನು 3 ವರ್ಷ ಆಗಿಲ್ಲ ನಾವು ಅಧಿಕಾರಕ್ಕೆ ಬಂದು. ಮೇ 20ಕ್ಕೆ 3 ವರ್ಷ ಆಗುತ್ತೆ. ಈ 3 ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅನೇಕ ಭರವಸೆಗಳನ್ನ ಈಡೇರಿಸಿದ್ದೀವಿ. ಜೊತೆಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದು. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದು. 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆ ಕರ್ನಾಟಕದಲ್ಲಿ ಜನಸಂಖ್ಯೆ 7 ಕೋಟಿ ಜನ ಇದ್ದಾರೆ. ಅದರಲ್ಲಿ 3.5 ಕೋಟಿ ಮಹಿಳೆಯರಿದ್ದಾರೆ. ಆ 3.5 ಕೋಟಿ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ. ಎಲ್ಲರೂ ಹೋಗ್ಬೋದು, ಕರ್ನಾಟಕದಲ್ಲಿ ಎಲ್ಲರೂ ಹೋಗ್ಬೋದು, ಯಾವುದೇ ಮೂಲೆಗೆ ಹೋಗ್ಬೋದು, ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೋದು, ಯಾವುದೇ ಪ್ರವಾಸಿ ಸ್ಥಳಗಳಿಗೆ ಹೋಗ್ಬೋದು, ಅವರು ಕೆಲಸ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗ್ಬೋದು, ಅವರು ಶಾಲೆಗೆ ಮಕ್ಕಳನ್ನ ಕಳಿಸ್ತಕ್ಕಂಥ ಕೆಲಸ ಮಾಡ್ಬೋದು. ಅದರಿಂದ ನಾವು ಎಲ್ಲ ಗ್ಯಾರಂಟಿ, ಆಮೇಲೆ ಮಧ್ಯವರ್ತಿಗಳಿಲ್ಲ. ಈ ಗ್ಯಾರಂಟಿ ಯೋಜನೆಗಳಲ್ಲಿ ಮಧ್ಯವರ್ತಿಗಳಿಲ್ಲ. ಶಕ್ತಿ ಯೋಜನೆಯಲ್ಲಿ ಮಧ್ಯವರ್ತಿ ಇಲ್ಲ, ಗೃಹಲಕ್ಷ್ಮಿನಲ್ಲಿ ಮಧ್ಯವರ್ತಿ ಇಲ್ಲ, ಗೃಹ ಜ್ಯೋತಿನಲ್ಲಿ ಮಧ್ಯವರ್ತಿ ಇಲ್ಲ, ಅನ್ನಭಾಗ್ಯದಲ್ಲಿ ಮಧ್ಯವರ್ತಿ ಇಲ್ಲ, ಮತ್ತೆ ಯುವ ನಿಧಿ ಕಾರ್ಯಕ್ರಮ ಇದರಲ್ಲಿ ಮಧ್ಯವರ್ತಿ ಇಲ್ಲ. ನೀವು ಯಾರಿಗೂ 5 ಪೈಸೆ ಕೊಡಬೇಕಾಗಿಲ್ಲ. ಇಲ್ಲಿವರೆಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ 24 ಮಾರ್ಚ್ವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಗ್ಯಾರಂಟಿ ಯೋಜನೆಗಳಿಗೆ 1,31,000 ಕೋಟಿ. ಬಿಜೆಪಿಯವರು ಅಪಪ್ರಚಾರ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳನ್ನು ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಸಾಲ ಮಾಡಿಬಿಟ್ಟಿದ್ದಾರೆ. ನಾನು ಮೊನ್ನೆ ತಾನೇ ಬಜೆಟ್ ಆಯ್ತು, ಅವ್ರಿಗೆ ಹೇಳಿದೆ ಯಾರು ಸಾಲ ಮಾಡಿರೋರು ಅಂತಕ್ಕಂಥದ್ದನ್ನ. ಮತ್ತೆ ನಾವು ಸಾಲ ಮಾಡಿದ್ರು ಕೂಡ ಮಿತಿ ಒಳಗಡೆನೆ ಮಾಡಿದ್ದೀವಿ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ 2002ರಲ್ಲಿ ನಾವು ಪಾಸ್ ಮಾಡ್ಕೊಂಡು, ಅದ್ರ ಪ್ರಕಾರ ದೇಶದ ಆಸ್ತಿ ಇದೆಯಲ್ಲ, ರಾಜ್ಯದ ಆಸ್ತಿ GSTP ಅಂತ ಇದೆ. ಆ GSTPಯ 25% ಒಳಗಡೆನೆ ಇರಬೇಕು. ದಯಮಾಡಿ ಬಿಜೆಪಿಗೆ ಯಾವ ಕಾರಣಕ್ಕೂ ಓಟ್ ಹಾಕಬೇಡಿ. ಸಮರ್ಥವರನ್ನ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮಾಡ್ತೀರಿ ಅಲ್ವಾ? ನಮ್ಮ ಸರ್ಕಾರಕ್ಕೆ ಶಕ್ತಿ ಅದರಿಂದ ಇವ್ರನ್ನ ಗೆಲ್ಲಿಸ್ತೀರಿ ಅಲ್ವಾ? ನಿಮ್ಮೆಲ್ಲರಿಗೂ ನಮಸ್ಕಾರ. ಯಾರ ಮಾತು ಕೇಳಬೇಡಿ, ಬಂದು ಮಾತಾಡ್ತಾರೆ. ಅವರು ಗೆಲ್ಲದಂತ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ. ಏನೂ ಮಾಡಲಿಲ್ಲ ಅವರು. 4 ವರ್ಷದಲ್ಲಿ ಏನು ಮಾಡಲಿಲ್ಲ. ಮತ್ತೆ